ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿನ್ನೆ ಹೊಸ ವರ್ಷ ಆಗಿದೆ. ನಿನ್ನೆ ವಿಡಿಯೋ ಮಾಡಲಿಲ್ಲ, ಹಾಗೆ ಯಾರಿಗೂ ಕೂಡ ವಿಶ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಯಾವಾಗಲೂ ನಿಮಗೆ ಸದಾ ಸುಖ, ಶಾಂತಿ, ನೆಮ್ಮದಿ, ಆಯುಷ್, ಆರೋಗ್ಯ ದೇವರು ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ 1-2 ಗ್ರಾಮ್ಸಿಂದನೂ ಕೂಡ ನೆಕ್ಲೆಸ್ಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ, ಹಾಗೆ ಎಲ್ಲ ಕೂಡ ಆ್ಯಂಟಿಕ್ ಪೀಸ್ಗಳು. ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಇಷ್ಟಷ್ಟು ಚೆನ್ನಾಗಿರೋ ದೊಡ್ಡ ದೊಡ್ಡ ನೆಕ್ಲೆಸ್ ಸಿಗುತ್ತಾ ಅಂತ ಅನಿಸುತ್ತೆ. ಹೌದು, ಖಂಡಿತವಾಗ್ಲೂ ತುಂಬ ದೊಡ್ಡ ದೊಡ್ಡ ನೆಕ್ಲೆಸ್ಸು ಕಡಿಮೆ ಗ್ರಾಮ್ಸಿಗೆಲ್ಲ ಸಿಗ್ತಾ ಇದೆ. ಹೇಗಿದೆ ಕಲೆಕ್ಷನ್ಸು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇವಾಗ ನೀವು ನೋಡ್ತಾ ಇರುವಂಥದ್ದು ಫಸ್ಟ್ ಒಂದು ನೆಕ್ಲೆಸ್ ನೋಡಿ, ಮುತ್ತಿಂದು ತುಂಬ ಚೆನ್ನಾಗಿದೆ. ಕೆಳಗಡೆ ಒಂದು ಫ್ಲವರ್ ಡಿಸೈನಿನ ಪೆಂಡೆಂಟ್ ಹಾಕಿದ್ದಾರೆ, ಅದನ್ನು ಅದ್ರ ಕೆಳಗೆ ಮುತ್ತು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದರ ವೆಯ್ಟ್ ಬಂದು ಜಸ್ಟ್ 1.9 ಗ್ರಾಮ್ ಅಷ್ಟೇ, ಅಂದರೆ ಆಲ್ಮೋಸ್ಟ್ ಒಂದು 100 ಮಿಲಿ ಕಡಿಮೆ ಅಷ್ಟೇ 2 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂಥರ ಆ್ಯಂಟಿಕ್ ಪೀಸ್ ಥರ ಅಂತಲೇ ಹೇಳ್ಬೋದು. ಇನ್ನು ಇದು ಕೂಡ ಅಷ್ಟೇ ಮುತ್ತಿನ ಸರ, ಪ್ಯೂರ್ ಮುತ್ತಿಂದ ಮಾಡಿಸಿರುವಂಥದ್ದು. ಸೊ ಇದರ ವೆಯ್ಟ್ ಒಂದು 2.5 ಗ್ರಾಮು. ಕೆಳಗಡೆ ಒಂದು ಪೆಂಡೆಂಟ್ ಥರ ಮಾಡಿದ್ದಾರೆ ಲಕ್ಷ್ಮಿದು, ಹಾಗೆ 4 ಗುಂಡನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಪ್ಯೂರ್ 916 ಹಾಲ್ಮಾರ್ಕಲ್ಲಿ ಮಾಡಿರುವಂಥ ಚಿನ್ನ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಶಾಪಿಗೂ ಕೂಡ ವಿಸಿಟ್ ಮಾಡಿ, ಅಥವಾ ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬ ಯೂನಿಕ್ಕಾಗಿ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು 4 ಲೇಯರ್ ಇದೆ ಈ ಒಂದು ಸರ. ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನು ಮತ್ತು ಬೀಡ್ಸಲ್ಲಿ ಮಾಡಿರುವಂಥದ್ದು. ಇದರ ವೆಯ್ಟ್ ಬಂದು 8 ಗ್ರಾಮ್ಸ್ ಇದೆ. ಹಿಂದೆ ನೋಡ್ತಾ ಇರ್ಬೋದು, ಇದಕ್ಕೆ ಉಕ್ಕು ಕೂಡ ಇದೆ. ದಾರ ಇಲ್ಲ, ಉಕ್ಕು ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ಇದು ಬಂದು ಪಿಂಕ್ ಕಲರ್ ಸ್ಟೋನು ಹಾಗೆ ಮುತ್ತಿಂದ ಮಾಡಿರುವಂಥದ್ದು. ಜಸ್ಟ್ 7 ಗ್ರಾಮ್ ಇದೆ ಅಷ್ಟೇ. ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇವಾಗಂತೂ ಗೋಲ್ಡ್ ರೇಟು ಜಾಸ್ತಿ ಆಗಿದೆ, ಮತ್ತು ಇತ್ತೀಚೆಗೆ ತುಂಬ ಲೈಟ್ ವೇಟ್ ಜ್ಯುವೆಲರಿಗಳು ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಒಂದು ಸರ ಅಂತ ಹೇಳ್ಬಿಟ್ಟು. ರೆಡ್ ಕಲರ್ ಸ್ಟೋನಲ್ಲಿ ಮಾಡಿಸಿರುವಂಥದ್ದು. ಜಸ್ಟ್ 6 ಗ್ರಾಮ್ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಸ್ಯಾರಿಗಳು ಮೇಲೆ ವೇರ್ ಮಾಡಿದರೆ ತುಂಬ ಅಫಿಷಿಯಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕಲರ್ ಗ್ರೀನು ಕೂಡ ಅವೈಲೇಬಲ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಹಾಗೆ ರೆಡ್ಡು ಗ್ರೀನ್ ಅಂತಲೇ ಇಲ್ಲ, ಈ ಡಿಸೈನಲ್ಲಿ ನೀವು ಯಾವ ಕಲರ್ ಸ್ಟೋನ್ ಬೇಕಿದ್ರೂ ಕೂಡ ಹಾಕಿಸ್ಕೊಂಡು ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದರೂ ಕೂಡ ಅಷ್ಟೇ. ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು, ಇದು ಫ್ಲವರ್, ಮಧ್ಯದಲ್ಲಿ ಫ್ಲವರ್ ಡಿಸೈನ್ಸ್ ಇದೆ. ಸುತ್ತ ಎಲೆ ಡಿಸೈನ್ಸ್ ಥರ ಇದೆ. ಪಿಂಕು ಮತ್ತು ವೈಟ್ ಕಲರ್ ಮುತ್ತಿಂದ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿದೆ. ಇದರ ವೆಯ್ಟ್ ಕೂಡ ಅಷ್ಟೇ ಜಸ್ಟ್ 7.25 ಗ್ರಾಮ್ ಅಷ್ಟೇ ಇರುವಂಥದ್ದು. ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ನೋಡಿ, ಮುತ್ತಿನ ಸರ ಜಸ್ಟ್ 2.5 ಗ್ರಾಮಲ್ಲಿದೆ. ಪಿಂಕು ಮತ್ತು ಮುತ್ತನ್ನು ಹಾಕಿ ಮಾಡಿರುವಂಥದ್ದು. 4 ಲೇಯರ್ ಇದೆ. ತುಂಬಾ ಚೆನ್ನಾಗಿದೆ. ನೆಕ್ಲೆಸ್ ಬಂದು 5.5 ಇದೆ. ಇಯರಿಂಗ್ಸ್ ಬಂದು ಜಸ್ಟ್ 2.5 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ. 8 ಗ್ರಾಮ್ಸಿಗೆ ಫುಲ್ ಸೆಟ್ಟೇ ಸಿಗುತ್ತೆ ನಿಮಗೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅಫಿಷಿಯಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಇದೆಯಲ್ಲ, ಅದು ನೀವು ಕಲರ್ ಸ್ಟೋನ್ಸು ಕೂಡ ಹಾಕ್ಸ್ಕೊಬೋದು. ಗ್ರೀನು, ಬ್ಲೂ, ಬ್ಲ್ಯಾಕು ಅಥವಾ ವೈಟು, ನಿಮ್ಗೆ ಯಾವ ಸ್ಟೋನ್ ಇಷ್ಟ ಆಗುತ್ತೆ ಕಲರ್ ಅದನ್ನು ಹಾಕ್ಸ್ಕೊಬೋದು. ಬಟ್ ಏನಂತಂದರೆ ಈ ಪಿಂಕಿಗೆ ಈ ವೈಟ್ ಮುತ್ತು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತಾಯಿದೆ. ಹಾಗೆ ಗೋಲ್ಡ್ ಕಲರ್ಗೂ ಕೂಡ ಗ್ರೀನ್ ಕಲರ್ಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಬ್ಲೂ ಕಲರ್ಗೂ ಮ್ಯಾಚ್ ಆಗುತ್ತೆ, ಬ್ಲ್ಯಾಕಿಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಆಲ್ಮೋಸ್ಟ್ ಯಾವ್ಯಾವ ಕಲರ್ಗೆ ಮ್ಯಾಚ್ ಆಗುತ್ತೆ ಆ ಕಲರ್ ಹಾಕಿ ನೀವು ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿದೆ. ನೀವು ಈಗ ನೋಡ್ತಾ ಇರ್ಬೋದು, ಜಸ್ಟ್ 5.5 ಗ್ರಾಮ್ ಇದೆ ಅಷ್ಟೇ. ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ನೀವು ಆನ್ಲೈನ್ ಆದರೂ ಕೂಡ ಬೈ ಮಾಡ್ಬೋದು, ಅಥವಾ ನೀವು ಆಫ್ಲೈನ್ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ತೀರಾ ಅಂದರೆ ಶಾಪಿಗೆ ವಿಸಿಟ್ ಮಾಡು ಕೂಡ ಬೈ ಮಾಡ್ಬೋದು. ಇನ್ನು ಇದು ಬಂದು 13 ಗ್ರಾಮ್ ಇದೆ. ಇದನ್ನೆಲ್ಲ ಗೋಲ್ಡಲ್ಲೇ ಪೋಣಿಸಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಜಾಸ್ತಿ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಸಿಂಗಲ್ ಪಿನ್ ಮಾಡ್ಕೊಂಡು ಸ್ಯಾರಿಗಳನ್ನ ವೇರ್ ಮಾಡಿದಾಗ ಈ ಥರ ಚಿಕ್ಕ ಚಿಕ್ಕ ನೆಕ್ಲೆಸ್ಗಳನ್ನ ಹಾಕಿದ್ರೆ ತುಂಬ ಅಲ್ಟಿಮೇಟಾಗಿ ಕಾಣುತ್ತೆ. ಹಾಗೆ ತುಂಬ ಯೂನಿಕ್ಕಾಗಿ, ತುಂಬ ಅಫಿಷಿಯಲ್ ಆಗಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದೆಲ್ಲ ಇಷ್ಟಿಷ್ಟು ಕಡಿಮೆ ಗ್ರಾಮ್ಸ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ.
ಇನ್ನು ಇವಾಗ ಇದನ್ನು ನೋಡ್ತಾ ಇರ್ಬೋದು, ಇದು 12 ಗ್ರಾಮ್ಸ್ ಇದೆ. 3 ಕಲರ್ಸಲ್ಲಿ ಮಾಡಿಸಿರುವಂಥ ಸರ. ಇದಕ್ಕೆ ಹಿಂದೆ ದಾರ ಇಲ್ಲ, ಸೇಮ್ ಹುಕ್ಕೇನೆ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಸ್ಯಾರಿ ಮೇಲೆ ವೇರ್ ಮಾಡ್ಬೋದು, ಡ್ರೆಸ್ ಮೇಲುಗಳು ಕೂಡ ವೇರ್ ಮಾಡ್ಬೋದು. ಈ ಥರ ನೆಕ್ಲೆಸ್ಗಳನ್ನ ಡ್ರೆಸ್ ಮೇಲೂ ಕೂಡ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇವಾಗ ನೋಡ್ತಾ ಇರುವಂಥ ಅಲ್ಟ್ರಾ ಲೈಟ್ ವೇಟ್ ನೆಕ್ಲೆಸ್ ನೋಡಿ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಈ ಒಂದು ಡಿಸೈನ್ಸು. ವೇರ್ ಮಾಡಿದರೂ ಕೂಡ ಅಷ್ಟೇ ಕತ್ತಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ತುಂಬ ಗ್ರ್ಯಾಂಡಾಗೂ ಕೂಡ ಅನಿಸುತ್ತೆ. ಜಾಸ್ತಿ ವೆಯ್ಟ್ ಇದೆ ಅಂತಲೂ ಕೂಡ ಅನಿಸುತ್ತೆ. ಜಸ್ಟ್ ವೆಯ್ಟ್ ಒಂದು 7 ಗ್ರಾಮ್ಸು ಅಷ್ಟೇ ಇರುವಂಥದ್ದು. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಚೋಕರು, ತುಂಬ ಚೆನ್ನಾಗಿದೆ ನೋಡಿ. ಗೋಲ್ಡ್ ಇದು ವೆಯ್ಟ್ ಬಂದು 20 ಗ್ರಾಮ್ ಇದೆ. ಚೋಕರ್ ವೆಯ್ಟು ಅಂದರೆ ಸ್ವಲ್ಪ ಹೆವಿ ಇದೆ. ಪೆಂಡೆಂಟು ತುಂಬ ದೊಡ್ಡದಾಗಿದೆ ಅಲ್ಲ, ಹಾಗಾಗಿ ಕಡೆ ಲಾಸ್ಟಲ್ಲೂ ಕೂಡ ಒಂದು ಸ್ವಲ್ಪ ಚಿಕ್ಕ ಪೆಂಡೆಂಟ್ ಹಾಕಿದ್ದಾರೆ. ಹಾಗಾಗಿ ಇಯರಿಂಗ್ಸು 5 ಗ್ರಾಮ್ಸು, ಅದು ಚೋಕರ್ ಬಂದು 20 ಗ್ರಾಮ್ಸ್ ಇದೆ. ಇನ್ನು ಇದು ಬಂದು ನೆಕ್ಲೇಸ್ ಬಂದು 16 ಗ್ರಾಮ್ ಇದೆ. ಇಯರಿಂಗ್ಸ್ ಬಂದು 4 ಗ್ರಾಮ್ ಇದೆ. ಇದು ತುಂಬ ಚೆನ್ನಾಗಿದೆ, ತುಂಬ ಅಫಿಷಿಯಲ್ ಆಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಈ ಥರ ಕಡಿಮೆ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಡಿಸೈನ್ನ ನೀವು ಸಿಲ್ವರಲ್ಲೂ ಕೂಡ ಬೇಕಿದ್ದರೆ ಈ ಡಿಸೈನ್ನ ತೊಗೊಂಡು ಸಿಲ್ವರಲ್ಲೂ ಕೂಡ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಗೋಲ್ಡ್ ರೇಟ್ ಅಂತೂ ನಿಜವಾಗ್ಲೂ ತುಂಬ ಜಾಸ್ತಿ ಆಗಿದೆ. ಅದರಲ್ಲಿ ಗೋಲ್ಡ್ ತೊಗೊಳಕ್ಕೆ ಸ್ವಲ್ಪ ಕಷ್ಟನೇ. ಸೊ ಯಾರಿಗೆಲ್ಲ ಆಗಲ್ಲ ಅವರೆಲ್ಲ ಆರಾಮ್ಸೆ ಈ ಡಿಸೈನ್ಸ್ಗಳನ್ನೇ ನೀವು ಸಿಲ್ವರಲ್ಲೂ ಕೂಡ ಮಾಡಿಸ್ಕೊಬೋದು. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ಸ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಆ ನೆಕ್ಲೆಸ್ಗಳಿರುವಂಥದ್ದು. ಇದೆಲ್ಲ ಒಂಥರ ಫ್ಯಾನ್ಸಿಯಾಗೂ ಕಾಣುತ್ತೆ, ಅಫಿಷಿಯಲ್ ಆಗೂ ಕಾಣುತ್ತೆ, ಹಾಗೆ ತುಂಬ ಲೈಟ್ ವೆಯ್ಟು ಕೂಡ ಅನಿಸುತ್ತೆ. ತುಂಬ ಚೆನ್ನಾಗೂ ಕಾಣುತ್ತೆ, ಒಳ್ಳೆ ರಿಚ್ ಲುಕ್ಕನ್ನು ಕೂಡ ಕೊಡುತ್ತೆ ವೇರ್ ಮಾಡಿದಾಗ. ಇನ್ನು ಈ ಪುಟ್ಟು ನೆಕ್ಲೆಸ್ ನೋಡ್ತಾ ಇರ್ಬೋದು, 8.5 ಗ್ರಾಮ್ ಇದೆ ಅಷ್ಟೇ, 8.5 ಗ್ರಾಮು. ತುಂಬ ಚೆನ್ನಾಗಿದೆ. ಆ ಗ್ರೀನು ಮತ್ತು ಮುತ್ತು ಹಾಕಿರೋದೇ ತುಂಬ ಹೈಲೈಟಾಗಿ ಕಾಣ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ಕೂಡ ಅಷ್ಟೇ ಜಸ್ಟ್ 8.5 ಗ್ರಾಮು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್.